ಪದವೀಧರರ ಧ್ವನಿಯಾಗಲು ಸಿದ್ಧ. ಆಗ್ನೇಯ ಪದವೀಧರರ ಕ್ಷೇತ್ರಕ್ಕೆ ವಕೀಲ ಜಹರುದ್ದೀನ್ ಬರೀದ್ ಸ್ಪರ್ಧೆ. ಕಾಂಗ್ರೆಸ್ನಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಬೆಲೆಯಿಲ್ಲ. ಜಹರುದ್ದೀನ್ ಬರೀದ್ ಅಸಮಾಧಾನ. ಚಿಂತಾಮಣಿಯಲ್ಲಿ ಬಿಸಿ ಬಿಸಿ ರಾಜಕೀಯ ಚರ್ಚೆ. ಸಚಿವ ಸುಧಾಕರ್ ಬೆಂಬಲಿಗನಿಂದಲೇ ಪಕ್ಷೇತರ ಸ್ಪರ್ಧೆಯ ಸುಳಿವು. ಮುಂಬರುವ 2026ರ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ನಡೆಯಲಿರುವ ಕರ್ನಾಟಕ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆಗೆ ವಕೀಲ ಜಹರುದ್ದೀನ್ ಬರೀದ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಘೋಷಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಕ್ಷೇತ್ರದ 5 ಜಿಲ್ಲೆಗಳಾದ ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳೆಲ್ಲ ಪದವೀಧರರ ಸಮಸ್ಯೆಗಳಿಗೆ ಧ್ವನಿಯಾಗಲು ತಾವು ನಿರ್ಧರಿಸಿದ್ದಾಗಿ ತಿಳಿಸಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಮತ್ತು ತಳಮಟ್ಟದ ನಾಯಕರಿಗೆ ಬೆಲೆ ಇಲ್ಲದಂತಾಗಿದೆ. ಹೈಕಮಾಂಡ್ ಸಂಸ್ಕೃತಿಯಿಂದಾಗಿ ಸ್ಥಳೀಯವಾಗಿ ಶ್ರಮಿಸಿದವರಿಗೆ ಅನ್ಯಾಯವಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿರುವ ಅವರು, ಈ ಬಾರಿ ಸ್ವತಂತ್ರವಾಗಿ ಕಣಕ್ಕೆ ಇಳಿಯುತ್ತಿದ್ದೇನೆ. ದೀರ್ಘಕಾಲದಿಂದ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿದ್ದರೂ ಪಕ್ಷದ ಹೈಕಮಾಂಡ್ ತಳಮಟ್ಟದ ಕಾರ್ಯಕರ್ತರ ಅಭಿಪ್ರಾಯ ಪಡೆಯದೆ ಅಭ್ಯರ್ಥಿ ಆಯ್ಕೆ ಮಾಡಿದೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಪದವೀಧರರ ಮತ್ತು ಜನಸಾಮಾನ್ಯರ ಆಶಯದಂತೆ ಪಕ್ಷೇತರವಾಗಿ ಸ್ಪರ್ಧಿಸುತ್ತಿರುವುದಾಗಿ ಹೇಳಿದರು. ಕಳೆದ 1 ವರ್ಷದಿಂದ 5 ಜಿಲ್ಲೆಗಳಲ್ಲಿ ಸಂಚರಿಸಿ ಸಾವಿರಾರು ಪದವೀಧರರನ್ನ ಮತದಾರರ ಪಟ್ಟಿಗೆ ಸೇರಿಸುವ ಕೆಲಸ ಮಾಡಲಾಗುತ್ತಿದೆ. ಈ ಹಿಂದೆ ಆಯ್ಕೆಯಾದ ಪ್ರತಿನಿಧಿಗಳು ಪದವೀಧರರ ಮೂಲಭೂತ ಸೌಕರ್ಯ ಹಾಗೂ ಉದ್ಯೋಗದ ಸಮಸ್ಯೆಗಳ ಬಗ್ಗೆ ಸರಿಯಾದ ಗಮನ ಹರಿಸಿಲ್ಲ. ಶಿಕ್ಷಣ ಮತ್ತು ಕಾನೂನು ಕ್ಷೇತ್ರದಲ್ಲಿನ ತಮ್ಮ ಅನುಭವವನ್ನ ಬಳಸಿ ಪದವೀಧರರ ಹಿತರಕ್ಷಣೆ ಮಾಡುವುದು ನಮ್ಮ ಮುಖ್ಯ ಉದ್ದೇಶ ಎಂದರು. ಕಳೆದ ಹಲವು ವರ್ಷಗಳಿಂದ ಈ ಕ್ಷೇತ್ರದ ಪ್ರತಿನಿಧಿಗಳು ಪದವೀಧರರ ಮತ್ತು ನಿರುದ್ಯೋಗಿಗಳ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತುತ್ತಿಲ್ಲ. ಶೈಕ್ಷಣಿಕ ಸೌಲಭ್ಯ ಹಾಗೂ ಉದ್ಯೋಗಾವಕಾಶಗಳ ಬಗ್ಗೆ ಹೋರಾಟ ನಡೆಸುವ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದರು. ತಾನು ಅತ್ಯಂತ ಬಡ ಕುಟುಂಬದಿಂದ ಬಂದವನಾಗಿದ್ದು ಕಷ್ಟಪಟ್ಟು ವಕೀಲ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಸಂವಿಧಾನದ ಮೇಲೆ ನಂಬಿಕೆ ಇಟ್ಟು ಸಾಮಾನ್ಯ ಜನರ ಸೇವೆಗಾಗಿ ರಾಜಕೀಯಕ್ಕೆ ಬರುತ್ತಿದ್ದೇನೆ ಎಂದು ಭಾವುಕರಾಗಿ ನುಡಿದರು. ನಾವು ಲೋಕಲ್ ಮಟ್ಟದಲ್ಲಿರೋದ್ರಿಂದ ನಾವು ನಮ್ಮ ಶಾಸಕರಿಗೆ ಹಾಗೂ ನಮ್ಮ ಮಾನ್ಯ ಸಚಿವರಿಗೆ ಈ ವಿಷಯವನ್ನು ಹೇಳುವ ಮುನ್ನವೇ ಇನ್ನೂ ಮೆಂಬರ್ಶಿಪ್ಗೆ ಜನವರಿ 31 ಡೇಟ್ ಕೊಟ್ಟಿದ್ರು. ಇನ್ನೂ ಆಲ್ರೆಡಿ ಮೆಂಬರ್ಶಿಪ್ ನಡೀತಾ ಇದ್ದಾರೆ. ಆದರೆ ಮೊದಲನೇ ಹಂತದ ಸೇರ್ಪಡೆಗೆ ಜನವರಿ 31 ಲಾಸ್ಟ್ ಡೇಟ್ ಕೊಟ್ಟಿದ್ರು. ಅಂದರೆ ಎಲೆಕ್ಷನ್ ಪಟ್ಟಿ ಬಿಡುಗಡೆ ಮಾಡೋದಕ್ಕೆ ವೋಟರ್ ಲಿಸ್ಟು ಅದು ಬಿಡುಗಡೆ ಆಗಲಿ, ಎಲ್ಲ ನಾವು ವೋಟರ್ ಲಿಸ್ಟ್ ಎಲ್ಲ ಎತ್ಕೊಂಡು ಹೋಗಿ ಅವ್ರ ಮುಂದೆ ಇಡೋಣ ಅಂತ ನಾವು ಇನ್ನೂ ವಿಚಾರ ಮಾಡ್ಕೊಳ್ತಾನೆ ಇದ್ವಿ. ಅದೇ ಆ ಟೈಮಲ್ಲೇ ಎಲೆಕ್ಷನ್ಗೆ ಬೇರೆ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಈಗ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ನಾವು ಅವ್ರ ಹತ್ರ ಹೋಗಿ ಬೇಡಿಕೆ ಇಟ್ಟರು ಅದು ಸರಿ ಇರಲ್ಲ ಅಂತ ನಾನು ಅವ್ರ ಹತ್ರ ಹೋಗಿ ಬೇಡಿಕೆ ಇಟ್ಟಿಲ್ಲ. ಬಂದಿದ್ದು 1 ತಿಂಗಳ ಹಿಂದೆ. ನಾವು ಈ ಕರ್ನಾಟಕ ಸೌತ್ ಈಸ್ಟ್ ಆಗ್ನೇಯ ಕ್ಷೇತ್ರದ ಮತದಾರರ ಮತಪಟ್ಟಿಗೆ ಸುಮಾರು ಅಕ್ಟೋಬರ್ 31, 2025ರಿಂದನೇ ನಾವು ಕಷ್ಟಪಟ್ಕೊಂಡು ಬರ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಮತ ಕೊಡಬೇಡಿ ಅಂತ ಹೇಳೋದಕ್ಕೂ ಇದೇ ಕಾರಣ. ಏನಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ತಳಮಟ್ಟದ ಒಂದು ಏನು ಕ್ಯಾಡರ್ ಅಂತ ಇರ್ತಾರೆ, ತಳಮಟ್ಟದಲ್ಲಿ ಕೆಲಸ ಮಾಡೋರು ಇರ್ತಾರೆ, ಅವರಿಗೆ ಯಾವುದೇ ರೀತಿಯಾದ ಬೆಲೆ ಇಲ್ಲ. ಅಂದರೆ ಕೇಳೋ ಪದ್ಧತಿನೇ ಇಲ್ಲ. ಹೈಕಮಾಂಡ್ ಮೇಲೆಯಿಂದ ಏನು ಅವ್ರು ಆರ್ಡರ್ ನೀಡ್ತಾರೆ ಅದನ್ನು ನಾವು ಫಾಲೋ ಮಾಡಬೇಕು. ಆರ್ಡರ್ ನೀಡಲಿ, ನಾವು ಇಲ್ಲ ಬೇಡ ಅಂತ ಹೇಳಲ್ಲ. ಎಲ್ಲ ಪಕ್ಷದಲ್ಲಿ ಆ ಒಂದು ನಡ್ಕೊಂಡು ಬಂದಿದೆ. ಆದರೆ ಕೆಳಮಟ್ಟದಲ್ಲಿ ಅವರು ನಮ್ಮ ಹತ್ರ ಒಪಿನಿಯನ್ ಆದರೂ ತಗೋಬೇಕಲ್ಲ. ಆ ಒಂದು ಅಭ್ಯಾಸನೇ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅಂತ ನಾನು ಅದಕ್ಕೆ ವಿರೋಧ ಮಾಡಿ ನಾನು ಈ ಎಲೆಕ್ಷನಲ್ಲಿ ನಾನು ಬರೀ ದಾವಣಗೆರೆ ವಿಚಾರಕ್ಕೆ ಒಂದೇ ಅಲ್ಲ, ಎಲ್ಲೇ ಆಗಲಿ ಏನು ನಾವು ತಳಮಟ್ಟದ ಈಗ ತಾವು ನೋಡ್ಬೋದು ಬೇರೆ ಬೇರೆ ಪಕ್ಷಗಳಲ್ಲಿ ಹೇಗೆ ಆಯ್ಕೆ ಮಾಡ್ತಾರೆ ಅಂತ. ಈ ಒಂದು ಪದ್ಧತಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಸೌಕರ್ಯಗಳ ಬಗ್ಗೆ ಅವರು ಧ್ವನಿ ಎತ್ತಿರೋದು ನಾನು ನೋಡಿರೋದು ಕಡಿಮೆ. ತಾವು ಪತ್ರಿಕಾ ಮಾಧ್ಯಮದವರು ಅದನ್ನು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ. ಸೊ ಹೀಗಾಗಿ ಈ ಒಂದು ಅವಕಾಶ ಇದೆ. ನಾನು ಒಂದು ಬಡ ಕುಟುಂಬದಿಂದ ಬಂದಿದ್ದೀನಿ, ಕಷ್ಟಪಟ್ಟು ಈ ಒಂದು ಸ್ಥಾನಕ್ಕೆ ಬಂದಿದ್ದೀನಿ. ನಾನು ವಕೀಲರ ವೃತ್ತಿಯನ್ನು ಮಾಡುತ್ತಿದ್ದೇನೆ. ಹಾಗಾಗಿ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟು ಜನಸಾಮಾನ್ಯರ ಮೇಲೆ ನಂಬಿಕೆ ಇಟ್ಟು ಇವತ್ತು ನಾನು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಈ ವಿಚಾರ ಜನರಿಗೆ ಮುಟ್ಲಿ ಅಂತ ಇವತ್ತು ನಾನು ಪತ್ರಿಕಾ ಮಾಧ್ಯಮದವರಿಗೆ ಕರೆದು ನಾನು ಪತ್ರಿಕಾಗೋಷ್ಠಿಯನ್ನು ನೀಡುತ್ತಿದ್ದೇನೆ. ಹಾಗೂ ನನಗೆ ಜನರ ಮೇಲೆ ವಿಶ್ವಾಸ ಇದೆ. ತಾವು ರಾಜ್ಯ ಮತ್ತು ರಾಷ್ಟ್ರದ ರಾಜಕಾರಣವನ್ನು ಇವತ್ತೇನು ರಿಸಲ್ಟ್ಗಳು ಬಂದಿದೆ ಅದರಲ್ಲಿ ನೋಡಿದಾಗ ತಮಿಳುನಾಡಿನಲ್ಲಿ ಏನಾಗಿದೆ ತಾವು ನೋಡಿದ್ದೀರಾ. ಅದೇ ರೀತಿ ಬೇರೆ ಬೇರೆ ಕಡೆ ಎಲೆಕ್ಷನ್ಸಲ್ಲಿ ಯಾವ್ಯಾವ ರೀತಿಯಲ್ಲಿ ಜನ ಅವರು ಒಂದು ರಿಸಲ್ಟನ್ನು ಕೊಟ್ಟಿದ್ದಾರೆ ಅನ್ನೋದು ಎಲ್ಲರೂ ಗಮನಿಸಿದ್ದಾರೆ. ಹಾಗಾಗಿ
ನನ್ನ ಒಂದು ನಂಬಿಕೆ ಜನಸಾಮಾನ್ಯರ ಮೇಲೆ ಇರೋದರಿಂದ ನಾನು ಅವರ ಪರವಾಗಿ ಕೆಲಸ ಮಾಡುವ ಒಂದು ನಿಟ್ಟಿನಲ್ಲಿ ನನಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ, ಜನರಲ್ಲಿ ನಾನು ನನಗೆ ಎಲ್ಲ ರೀತಿಯಾದ ಸಹಾಯವನ್ನು ನೀಡಬೇಕು ಅಂತ ಹೇಳುವ ಮೂಲಕ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡುತ್ತಿದ್ದೇನೆ ಅಂತ ಹೇಳಿ ಇಂದಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆಯುವ ಮೂಲ ಉದ್ದೇಶ 2026 ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ನಡೆಯಲಿರುವ ಕರ್ನಾಟಕ ಆಗ್ನೇಯ ಪದವೀಧರರ ಮತಕ್ಷೇತ್ರದ ಏನು ಚುನಾವಣೆ ನಡೆಯಲಿದೆ, ಅದಕ್ಕೆ ನಾನು ಸ್ಪರ್ಧೆಯನ್ನು ಮಾಡಲು ನಿರ್ಧರಿಸುವ ಬಗ್ಗೆ ಈ ರಾಜ್ಯದ ಮತ್ತು ಏನು ನಮ್ಮ 5 ಜಿಲ್ಲೆಗಳ ಮತದಾರರು ಇದ್ದಾರೆ, ಪದವೀಧರರು, ಅವರಿಗೆ ನನ್ನ ಮಾತನ್ನು ಮುಟ್ಟಬೇಕು ಹಾಗೂ ನನ್ನ ಏನು ಉದ್ದೇಶ ಇದೆ ಅವರಿಗೆ ತಲುಪಬೇಕು ಅಂತ ನನ್ನ ಮುಖ್ಯವಾದ ಉದ್ದೇಶವಾಗಿದೆ. ನೋಡಿ, ಇದರಲ್ಲಿ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ನಾನು ಏಕೆ ನಿರ್ಧರಿಸಿದ್ದೇನೆ ಅನ್ನೋದು ನಿಮಗೆ ಸ್ಪಷ್ಟ ಮಾಡುತ್ತೇನೆ. ಮೊದಲನೇದಾಗಿ ಯಾವಾಗ ಈ ಎಲೆಕ್ಷನ್ ಅನೌನ್ಸ್ ಆಯಿತೋ, ಅಂದರೆ 2025 ಅಕ್ಟೋಬರ್ನಲ್ಲಿ ಚುನಾವಣೆಗೆ ಯಾರ್ಯಾರು ಅರ್ಹರಿದ್ದಾರೋ, ಅಂದರೆ ಮತದಾರರ ಪಟ್ಟಿಯಲ್ಲಿ ಹೆಸರುಗಳನ್ನು ಸೇರಿಸಿಕೊಳ್ಳೋದಕ್ಕೆ ಆ ಟೈಮಿನಿಂದ ಹಿಡಿದು ಈಗಲೂ ಸಹ ನಾವು ಅದಕ್ಕೆ ಏನು ಮೆಂಬರ್ಶಿಪ್ಗೆ ಅವಶ್ಯಕತೆ ಇದೆ ಅದರ ಪ್ರಕಾರವಾಗಿ ನಾವು ಎಲ್ಲರಿಗೂ ಈ ಮಾಹಿತಿಯನ್ನು ಕೊಟ್ಟು ಎಲ್ಲ 5 ಜಿಲ್ಲೆಗಳಲ್ಲಿಯೂ ಸಹ, ಅಂದರೆ ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ 5 ಜಿಲ್ಲೆಗಳಲ್ಲಿಯೂ ಸಹ ನಾವು ಕೆಲಸ ಮಾಡಿದ್ವಿ. ಈ ಕ್ಷೇತ್ರದ ಜನರಲ್ಲಿ ಒಂದು ಪ್ರಶ್ನೆ ಬರಬಹುದು, ಏನು MLA ಎಲೆಕ್ಷನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇವರು ದುಡಿದಿದ್ದಾರೆ, ಮಾನ್ಯ ಸುಧಾಕರ್ ರೆಡ್ಡಿ ಅವ್ರ ಜೊತೆಯಲ್ಲಿದ್ದರು ಅಂತ. ಈಗಲೂ ಸಹ ಚಿಂತಾಮಣಿ ಕ್ಷೇತ್ರದ ರಾಜಕೀಯಕ್ಕೆ ಬಂದಾಗ ನಾವು ಈಗಲೂ ಸಹ ಮಾನ್ಯ ಸಚಿವರ ಜೊತೆಯಲ್ಲೇ ಇದ್ದೇವೆ. ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ವಿರೋಧ ಮಾಡ್ತಾ ಇದ್ದೀನಂದರೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಿಯೂ ಸಹ ತಳಮಟ್ಟದ ಏನು ಕಾರ್ಯಕರ್ತರಿದ್ದಾರೆ ಅವರಿಗೆ ಒಂದು ಕೇಳುವ ಪದ್ಧತಿನೇ ಇಲ್ಲ ಅಂತ ಕಾಣಿಸುತ್ತೆ. ಅಕ್ಟೋಬರ್ನಲ್ಲಿ ಮೆಂಬರ್ಶಿಪ್ ಯಾವಾಗ ಸ್ಟಾರ್ಟ್ ಆಯಿತೋ ಆವಾಗಲೂ ಸಹ ಯಾರೂ ಸಹ ಕರೆದು ನೀವು ಮೆಂಬರ್ಶಿಪ್ಪನ್ನು ಮಾಡಿಸಿ ಅಂತ ಯಾರೂ ಸಹ ಹೇಳಿಲ್ಲ. ಅಂದರೆ ನನಗೊಬ್ಬನಿಗೆ ಮಾತ್ರ ಅಲ್ಲ, ಸಾಮಾನ್ಯ ಕಾರ್ಯಕರ್ತನಿಗೆ ಆ ವಿಚಾರವನ್ನು ಹೇಳ್ತಾ ಇರೋದು. ಅದಾದ ನಂತರ ನಾವು ಎಲ್ಲ ಕಡೆ ಹೋಗಿ ಮೆಂಬರ್ಶಿಪ್ಪನ್ನು ಮಾಡಿ ಈ ವಿಷಯವನ್ನು ಮಾನ್ಯ ಸಚಿವರಿಗೆ ಮುಟ್ಸೋಣ ಅಂತ ಇನ್ನೂ ಹೇಳಿಕೊಂಡು ನಾವೆಲ್ಲ ಫೈಲೆಲ್ಲ ರೆಡಿ ಮಾಡ್ಕೊಂಡು ಯಾವ್ಯಾವ ತಾಲೂಕಿನಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ನಾವು ಮತದಾರರನ್ನು ಸೇರಿಸಿದ್ದೀವಿ ಅಂತ ಒಂದು ಎಲ್ಲ ಫೈಲ್ ರೆಡಿ ಮಾಡ್ತಾ ಇದ್ದೀವಿ. ಅದೇ ಸಮಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ದಿಲ್ಲಿಯಿಂದ ಒಬ್ಬರಿಗೆ ನಾವು ಆಯ್ಕೆ ಮಾಡಿದ್ದೀವಿ ಅಂತ ಘೋಷಣೆ ಮಾಡ್ತಾರೆ. ಸೊ ಹಾಗಾಗಿ ತಳಮಟ್ಟದಲ್ಲಿರುವ ಒಬ್ಬ ವ್ಯಕ್ತಿಗೆ, ಒಬ್ಬ ಕ್ಯಾಡರ್ಗೆ ಕೇಳಿ ಮತ್ತೆ ಯಾರಿಗೆ, ಅಂದರೆ ಅವರು ನಮಗೆ ಒಂದು ಆಪ್ಷನ್ ಕೊಡ್ಬೋದಾಗಿತ್ತು ಎಲ್ಲರಿಗೂ. ಏನಂದರೆ, ನೀವು ಒಂದು ಅರ್ಜಿ ಹಾಕಿ, ಯಾರ್ಯಾರು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀರೋ ನೀವು ಒಂದು ಅರ್ಜಿ ಹಾಕಿ ಅಂತ ಹೇಳ್ಬೋದಾಗಿತ್ತು. ಪಕ್ಷದಲ್ಲಿ ಸೀಟ್ ಕೊಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಿದ್ದ ವಿಚಾರ. ಆದರೆ ಯಾರೂ ಸಹ ಪದ್ಧತಿನೇ ಅವರು ಫಾಲೋ ಮಾಡಿಲ್ಲ. ಹಾಗಾಗಿ ಜನಸಾಮಾನ್ಯರ ಮುಂದೆ ಹೋಗಿ ನಮ್ಮ ಬೇಡಿಕೆಯನ್ನು ಇಟ್ಟು ಯಾವ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೋದು ಹಾಗೂ ತಾವು ನೋಡ್ಬೋದು, ಸುಮಾರು ವರ್ಷಗಳಿಂದ ಈ ಒಂದು ಸೀಟಿಗೆ ಕರ್ನಾಟಕ ಸೌತ್ ಈಸ್ಟ್ ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂನ್ಸಿಗೆ ಆಯ್ಕೆಯಾಗಿ ಹೋಗಿರೋರು ಯಾವುದೇ ರೀತಿಯಾದ ಮೂಲಭೂತ ಸೌಕರ್ಯಗಳ ಬಗ್ಗೆ